ಅವ್ರು ಇನ್ನೊಂದು ಹೇಳೋರು, ನಾನು ಊಟ ಮಾಡಿದ ಮೇಲೆ ನನ್ನ ಎಲೆ ನೋಡಿಬಿಟ್ರೆ ಕಾಗೆಗಳು ಬೇಜಾರು ಮಾಡ್ಕೋತೇವೆ ಅಂತ. ಅಲ್ಲ, ನೀವು ಅಣ್ಣವ್ರನ್ನ ಅಷ್ಟು ಆರಾಧಿಸ್ತೀರಿ, ಅಷ್ಟು ಪ್ರೀತಿಸ್ತೀರಿ, ಅವರದೇ ಟ್ರಸ್ಟ್ಗೆ ರಾಯಭಾರಿ ಆಗ್ತೀರಿ ಅಂತಂದ್ರೆ ಎಷ್ಟು ಖುಷಿಯಾಗಿತ್ತು ಸರ್. ನನ್ನ ಜನ್ಮ ಪಾವನ ಆಯಿತು ಅಂತ ಹೇಳ್ತೀನಲ್ಲ ಸರ್. ಇವತ್ತೇನಾದ್ರು ನನಗೆ ಆರೋಗ್ಯ ಅನ್ನೋದು ದೇವ್ರು ಕೊಟ್ಟಿದ್ರೆ ಅದು ನಾವು ಮಾಡ್ತಾ ಇರೋ ಏನೋ ಒಂದು ಅಡಿಲ್ ಸೇವೆ ಸರ್, ಗೊತ್ತಾಯ್ತಾ? ಅಷ್ಟೇ. ನಾವೇನೂ ಇಲ್ಲ ಸರ್ ಅವ್ರ ಮುಂದೆ. ಯಾಕೆ ಅಂತಂತಂದರೆ ಅವ್ರದ್ದು ಪಾತ್ರಗಳನ್ನು ನೋಡಿದ್ವಿ ನಾವು. ಒಂದು ಸತಿ ಏನಾಯಿತು ಅಂತಂದರೆ, ಭಕ್ತ ಪ್ರಹ್ಲಾದ ಶೂಟಿಂಗ್ ನಡೀತಾಯಿತ್ತು. ಹೋದ್ವಿ, ನಾನು ಜೈ ಜಗದೀಶು, ಕನ್ನಡದಲ್ಲಿ ಯಾರು ಹೋಗಿರ್ತೀವಿ ಅವರೆಲ್ಲ ಹೋಗಿ ಬೆಳಗ್ಗೆ ಒಂದು ಸತಿ ಅಣ್ಣಂಗೆ ನಮಸ್ಕಾರ ಮಾಡಿ ಮಾತಾಡ್ಸ್ಕೊಂಬಂದ್ರೆ ಒಂದು ಸಮಾಧಾನ. ನಾವು ಯಾವ್ಯಾವ ಪಿಕ್ಚರಿಗೆ ಬಂದಿದ್ವಿ ಏನು. ಆವಾಗ ಹೋದಾಗ ಏನಾಯಿತು ಅಂತಂದರೆ ಮಾತಾಡ್ತಾ ಇದ್ದಂಗೆ ನಾನು ಶಾರ್ಟ್ ರೆಡಿ ಅಂದರು. ಕಿರೀಟ ಎಲ್ಲ ಹಾಕ್ಕೊಂಡು ನಮ್ಮ ಹತ್ರ ಅಷ್ಟಕ್ಕೆ ನಿಲ್ಲಿಸಿ ಹೋದರು. ಒಂದು ಸತಿ ಇವಾಗ ನಡ್ಕೊಂಡು ಆ ಬಾಗಿಲಿಂದ ಸೀದಾ ಹಿಂಗೆ ಬಂದರು. ಹಂಗೆ ಬಂದು ನಿಂತ್ಕೊಂಡು ಒಂದು ಸತಿ ರೆಡಿ ಅಂದರು. ರೆಡಿ ಅಂದಕ್ಕೆ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದಿದ ತಕ್ಷಣ ಧಾನ್ 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 ತೊಗೊಂಡೋಗಿ ಯಾರು ಕಾಲಲ್ಲೊದ್ದು ಹಂಗೆ ತಿರುಗಿ ನಿಂತ್ಕೊಂಡ್ರು. ನಮಗೆ ಗೊತ್ತಿಲ್ದಂಗೆ ನಾವು ಶಿಲ್ಪಿ ಹೊಡೆದ್ಬಿಟ್ಟಿದ್ದೀವಿ. ಅಷ್ಟು ಇನ್ವಾಲ್ವ್ಮೆಂಟ್ ಇರುವಂಥ ನಟ. ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡೋದನ್ನು ನಾವು ಅಣ್ಣವರಿಂದ ನೋಡ್ಕೊಳ್ತಿದ್ದೀವಿ, ತಮಾಷೆಗಲ್ಲ. ಇವತ್ತೇನಾದ್ರು ನಮಗೆ 4 ಜನ ಚೆನ್ನಾಗಿ ಪಾಠ ಮಾಡ್ತೀಯ ಕಣೆ ಅಂದರೆ ಅದು ಒಬ್ಬರು ಡಾಕ್ಟರ್ ರಾಜ್ಕುಮಾರಿಂದ ಬಂದಿರೋದು, ನನ್ನ ಅಣ್ಣ ಬಸವರಾಜನಿಂದ ಬಂದಿರೋದು ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು. ಯಾಕೆಂದರೆ ಆ ಪಾತ್ರ ಅಂದರೆ ಪಾತ್ರದೊಳಗೆ ಅವರೇ ಆಗಿಬಿಟ್ಟಿರೋರು ನೋಡಿ. ಒಂದು ಪಾತ್ರದಲ್ಲಿ ಅರ್ಜುನನ್ನು ಅವರೇ ಮಾಡ್ತಾರೆ, ಬಬ್ರುವಾಹನದಲ್ಲಿ ಬಬ್ರುವಾಹನಂದು ಅವರೇ ಮಾಡ್ತಾರೆ. ಹೆಂಗೆ ಅಲ್ವಾ? ಅದು ಇರೋದು ಒಬ್ಬ. ಅಲ್ಲಿ ಅರ್ಜುನನಾಗ್ತಾರೆ, ಇಲ್ಲಿ ಇದಾಗ್ತಾರೆ, ಗೊತ್ತಾದರೆ. ಅದಕ್ಕೇ ಯೋಗ ಬೇಕು ಅನ್ನೋದು. ಅವ್ರಿಗೆ ಸಿಕ್ಕಂಥ ವೈವಿಧ್ಯಮಯ ಪಾತ್ರಗಳು ಇನ್ಯಾವ ನಟನಿಗೂ ಸಿಕ್ಕಿಲ್ಲ, ಸಿಕ್ಕದೂ ಇಲ್ಲ. ಆಮೇಲೆ ಈಗ ಸಾರ್ ಹೇಳಿದ್ರು ಯೋಗ ಬೇಕು ಅಂತ ಹೇಳಿದ್ರಲ್ಲ, ಇವರು ದೊಡ್ಡಣ್ಣವ್ರು ಅವ್ರ ಕಾಲಿನ ಬಗ್ಗೆ ಹೇಳಿ ಅಣ್ಣವ್ರನ್ನ ನೆನಪು ಮಾಡಿಕೊಂಡೆ ನಾನು 3-4 ಮಂತ್ಸಲ್ಲಿ ಈಗ ನಾನು ಒಂದು ಲೆವೆಲ್ ಸೆಟ್ರೇಟ್ ಆಯಿತು ಅಂತ ಹೇಳಿದ್ರು. ಅಣ್ಣವ್ರು ಮಂಡಿ ನೋವಿಗೋಸ್ಕರ ಬಾಂಬೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಾಂಬೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರು ರಾಜ್ಕುಮಾರ್ ಅವ್ರು ಬಂದಿದ್ದಾರೆ ಅಂತ ಹೇಳಿದಾಗ, ಬಿಡಿ ಅಲ್ಲಿ ಹೋದಾಗ ಅವ್ರ ಪ್ರಭೆನೇ ಬೇರೆ. ಎಲ್ಲ ಡಾಕ್ಟರ್ಸ್ಗಳು ಬಂದು ಎಲ್ಲ ನೋಡಿ ಮಾಡಬೇಕು. ಅದಕ್ಕೆ ನೋಡಿ ಇಲ್ಲ, ನಿಮ್ಮನ್ನು ನೋಡಿದ್ದು ನಮಗೆ ನಮ್ಮ ಭಾಗ್ಯ, ನಿಮಗೆ ಬಂದಿದ್ದೀರ ನಮ್ಮ ಹಾಸ್ಪಿಟ್ಲಿಗೆ ಅಂತ ಡಾಕ್ಟರ್ಸು, ಅವ್ರ ಸೀನಿಯರ್ ಡಾಕ್ಟರ್ಸು ವರ್ಮಾ ಅವರು ಅಂತ ಅವರೆಲ್ಲ ಮಾತಾಡ್ತಾರೆ. ಅವರ ಆಪ್ರೇಟ್ ನೋಡಬೇಕಾಗಿದ್ದು ಅದು. ಸರಿ, ಇದು ನೋಡಿ ಹೇಗಿದೆ ಅಂತಂದ್ರೆ ಮ್ಯಾಮ್ ಏನು ಅಂದರೆ ಈ ರೋಗಕ್ಕಿರೋ ಯೋಗ ನೋಡಿ ಅಂತ. ನಿಮ್ಮ ನೋಡು ಇಲ್ಲಿವರೆಗೂ ಬಂದಿದ್ದೀನಿ ನಂತರ ನೀವು ಅನ್ಭಾಗ್ಯ ಅಂತ ಹೇಳ್ತಾ ಇದ್ದೀರಾ. ಈ ರೋಗಕ್ಕಿರೋ ಯೋಗ ನೋಡಿ, ನಿಮ್ಮನ್ನೆಲ್ಲ ನಾನು ಇಂಥ ಜಾಗದಲ್ಲಿ ಬಂದು ಮೀಟ್ ಮಾಡೋದ್ರೆ ಆಯಿತು ಅಂದರೆ. ರಾಜ್ಕುಮಾರ್ ಅವರು ಹೇಳುವಂಥ ಪದಗಳಲ್ಲಿ ಅಷ್ಟೇ ತೀಕ್ಷ್ಣತೆ ಇರುತ್ತೆ, ಅಷ್ಟೇ ಡೆಪ್ತ್ ಇರುತ್ತೆ, ಅಷ್ಟೇ ಮೆಸೇಜ್ ಇರುತ್ತೆ, ಮತ್ತು ಹೇಳೋ ರೀತಿ ಅಷ್ಟೇ ಮೃದುವಾಗಿರುತ್ತೆ. ಅದು ಅವರಿಂದ ವಿಷಯಗಳು ಎಷ್ಟು ಸಿಂಪಲ್ಲಾಗಿದೆ ನೋಡಿ. ಈ ರೋಗಕ್ಕಿರೋ ಯೋಗ ನೋಡಿ. ನನ್ನ ಮಗಳ ಮದುವೆ ಸರ್, ದೊಡ್ಡ ಮಗಳ ಮದುವೆ, ಉಷಾರಾಣಿ ಅಂತ ಅಕ್ಕನ ಮಗನಿಗೆ ಕೊಟ್ಟೆ. ಏನಾಯಿತು, ಲಗ್ನ ಪತ್ರಿಕೆ ತೊಗೊಂಡೋಗಿ ಅಣ್ಣವ್ರಿಗೆ ಕೊಡಬೇಕು. ಅಕ್ಕರು ಇದ್ದರು, ಅತ್ತಿಗೆಮ್ಮರು ಇದ್ದರು. ತೊಗೊಂಡೋದಾಗ ನಾನು ಧೀರೇಂದ್ರ ಗೋಪಾಲು ತೊಗೊಂಡೋಗಿ ಹಿಂಗೆ ಕೊಟ್ಟೆ. ಅಣ್ಣವರು ಅಲ್ಲಿ ಕೊಡು ಅಂತ ತೋರಿಸಿದ್ರು. ಅತ್ತಿಗೆಮ್ಮರು ಕೊಟ್ಟೆ, ಕಾಲಿಗೆ ನಮಸ್ಕಾರ ಮಾಡಿದೆ, ಬರಬೇಕು ಮುಹೂರ್ತ ಎಷ್ಟೊತ್ತಿಗೆ, ಸರಿ ಬರ್ತೀವಿ ಹೋಗು ಅಷ್ಟೇ ಹೇಳಿದ್ದು. ಸರಿ, ಏನಾಯಿತು, ಮುನ್ಸಾಮಪ್ಪ ಚೌಲ್ಟ್ರಿ ಅಂತ ಈ ಯಶವಂತಪುರ ಇದೆ, ಹತ್ತೋದಕ್ಕಿಂತ ಮುಂಚೆ ಇದೆಯಲ್ಲ. ನನ್ನ ಮಗಳ ಮದುವೆನೇ ಫಸ್ಟ್ ಪ್ರಾರಂಭ ಆಗಿದ್ದದು ಆ ಚೌಲ್ಟ್ರಿನಲ್ಲಿ. ಹಣ ಕಟ್ಟಬೇಕಾಗಿತ್ತು, ಬ್ಯಾಲೆನ್ಸ್ ಇತ್ತು. ಸರಿ, ಮದುವೆ ದಿವಸ ಬಂತು, ಎಲ್ಲ ಆಯಿತು. ಸಿನಿಮಾದವರು ಮುಹೂರ್ತ ಟೈಮಿಗೆ ಕರೆಕ್ಟಾಗಿ ಒಂಥರ ಶಬ್ದ ಶುರು ಆಯಿತು. ಏನೋ ಒಂಥರ ಯಾರು ಅಂತ ನೋಡಿದ್ರೆ ಅಣ್ಣಾರು ಅತ್ತಿಗೆಮ್ಮ ಇಬ್ಬರು ಬರ್ತಾ ಸೀದಾ ಮುಹೂರ್ತಕ್ಕೆ ಬಂದು ಎಲ್ಲ ಜನ ಹಂಗೆ ಸರೊಳಗೆ ಎದ್ದು ನಿಂತ್ಕೊಂಡು ಎಲ್ಲ ವೆಲ್ಕಮ್ ಮಾಡಿದ್ರು. ಎಲ್ಲ ಮಾಡಿ ಬಂದಾಗ
ಅಣ್ಣನ ಕೈಗೆ ದಾರೆ ಕೊಟ್ಟಾಗ ನಾನು ಆಮೇಲೆ ಎರಿತೀನಿ. ಮೊದಲು ತಂದೆ ಆದವರು ತಂದೆ ತಾಯಿ ಎರಿಬೇಕಲ್ಲ, ಅದನ್ನು ವ್ಯವಸ್ಥೆ ನಮ್ಮ ಬೀಗರಿದ್ರು, ನಮ್ಮ ಬೀಗರ ಕೈಲಿ ಹಾಕಿಸಿ ಆಮೇಲೆ ಅಣ್ಣ ಅವರು ಹಾಕಿದರು. ಆ ಕಾಂಟ್ರಾಕ್ಟ್ ಏನು ಚೌಲ್ಟ್ರಿ ಕೊಟ್ಟಿದ್ರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ದಂಪತಿಗಳು ಬಂದು ಕಾಲಿಟ್ರಲ್ಲ, ದೊಡ್ಡಣ್ಣವರೇ ದುಡ್ಡು ಬೇಡ ತೊಗೊಳ್ಳಿ, ನಿಮ್ಮ ದುಡ್ಡು ವಾಪಸ್ಸು ಅಂತೇಳ್ಬಿಟ್ಟು ಸತ್ಯವಾಗ್ಲೂ ವಾಪಸ್ ಕೊಟ್ಟರು. ₹1 ತೊಗೊಳ್ಳಿಲ್ಲ. ತಗೋಬೇಕು ಅಂತ ಕಾಲಿಗೆ ಬಿದ್ದರೂ ತೊಗೊಳ್ಳಿಲ್ಲ. ಏಕೆಂದರೆ ಇವೆಲ್ಲ ಹೇಳ್ದಲೇ ಇದ್ರೆ ಏನಾಗುತ್ತೆ ಅಂತಂದರೆ, ಬಡವನ ವಿದ್ಯೆಯದು ಅಡವಿಯ ಹೂವಂತೆ ಅಂತ. ಅಡವಿಯಲ್ಲಿ ಹುಟ್ಟಿರೋ ಹೂಗಳೇನಾಗುತ್ತೆ, ಸುಮಂಗಲಿಯರ ಮುಡಿಗೂ ಹೋಗಲ್ಲ, ಶಿವಲಿಂಗದ ಮೇಲಕ್ಕೂ ಹೋಗಲ್ಲ, ಅಲ್ಲೇ ಅರಳಿ, ಅಲ್ಲೇ ವಾಸನೆ ಬೀರಿ, ಅಲ್ಲೇ ಮುಸುಕಾಗಿ ಒಂದು ದಿವಸ ಬಿದ್ದೋಗುತ್ತಲ್ಲ. ಇದು ಹೇಳುವಂಥ ಒಂದು ಇದು ಸಿಗ್ತಲ್ಲ ನನಗೆ, ಲಕ್ಷಾಂತರ ಕೋಟ್ಯಾಂತರ ಮನೆಗಳಿಗೆ ತಲುಪುತ್ತೆ ನಿಮ್ಮ ಕಡೆಯಿಂದ, TV5 ಕಡೆಯಿಂದ. ಮೊದಲು ನಿಮ್ಮ TV5ಗೆ ಒಂದು ಸೆಲ್ಯೂಟ್. ಥ್ಯಾಂಕ್ ಯು.